ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೋಡಿ ಕನಸು ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ವೆಜಿಟೇಬಲ್ಸ್ ಜಾಸ್ತಿ ದಿನ ಬಳಕೆಗೆ ಬರೋ ಹಾಗೆ ಸ್ಟೋರ್ ಮಾಡಿ ಇಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ kg ನೆಲ್ಲಿಕಾಯನ್ನು ನಾನು ತೊಗೊಂಡು ಇಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು 2ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ ನಂತರ ಇದನ್ನು ಯಾವ ರೀತಿ ಸ್ಟೋರ್ ಮಾಡಿಡೋದು ಅಂತ ನೋಡೋಣವಾ? ಬನ್ನಿ. ಆಗಿದ್ದರೆ ನಾನಿಲ್ಲಿ ಒಂದು ಬಾಕ್ಸ್ಗೆ ನೀರು ಹಾಕ್ಕೊಂಡಿದ್ದೀನಿ. ಆ ನೀರಿರುವಂಥ ಬಾಕ್ಸಿಗೆ ನಾನು ಈ ನೆಲ್ಲಿಕಾಯಿಗಳನ್ನೆಲ್ಲ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ನೀರಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ 2ರಿಂದ 3 ವಾರ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ, ನಾನು 4-5 ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ದಿನನಿತ್ಯ ಇದನ್ನು ಯೂಸ್ ಮಾಡೋದ್ರಿಂದ ಒಂದು 4-5 ಹೊರಗಡೆ ಇಟ್ಟು ಉಳಿದಿದ್ದನ್ನೆಲ್ಲ ಈ ರೀತಿ ಬಾಕ್ಸಿಗೆ ಹಾಕಿ ಇಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಹೆಂಗೆ ಸ್ಟೋರ್ ಮಾಡೋದು ಅಂತ ಹೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಎಲೆಗಳನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕೆಲವೊಂದಿಷ್ಟು ಎಲೆಗಳನ್ನ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿರುವಂಥ ದೊಡ್ಡ ಎಲೆಗಳನ್ನ ಯಾಕೆ ತೆಗೆದುಕೊಳ್ತಾ ಇದ್ದೀನಿ ಅಂದರೆ, ನಾನು ಇದನ್ನು ನಮಗೆ ಬೇಕಾದಾಗ ಕಟ್ ಮಾಡಿ ಪಾಲಕ್ ಮತ್ತು ದಾಲ್ ಹಾಕಿ ಯೂಸ್ ಮಾಡ್ಬೋದು ಅಂತ, ಮತ್ತು ಎಲೆ ದಪ್ಪದಾಗಿದ್ದರೆ ಅದನ್ನು ಬಜ್ಜಿ ಕೂಡ ಮಾಡಬಹುದು ಅಂತ ನಾನು ಸ್ವಲ್ಪ ದೊಡ್ಡದಾಗಿರೋ ಎಲೆಗಳನ್ನ ತೆಗೆದಿಟ್ಕೊಂಡು ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಇದನ್ನು ಕೂಡ ನೀವು 2 ವಾರ ತುಂಬಾ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ಯೂಸ್ ಮಾಡ್ಬೋದು. ನಾನಿದನ್ನು ವಾಶ್ ಮಾಡಿ ಇಡ್ತಾ ಇಲ್ಲ. ಯಾಕಂದರೆ ನೀವು ವಾಶ್ ಮಾಡಿ ಇಟ್ಟರೆ ಅದು ಬೇಗನೆ ಕೊಳೆತು ಹೋಗುತ್ತೆ. ನಾವು ಯಾವಾಗ ಬೇಕಾಗುತ್ತಲ್ವ ಆವಾಗ ನಾನು ಇದನ್ನು ವಾಶ್ ಮಾಡಿ ಯೂಸ್ ಮಾಡ್ಕೊಳ್ತೀನಿ. ನಂತರ ನಾನಿಲ್ಲಿ ಉಳಿದಿರೋ ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಇದನ್ನು ಕೂಡ ನೀವು 2ರಿಂದ 3 ಸತಿ ಚೆನ್ನಾಗಿ ಮಣ್ಣಿನ ಕಣಗಳೆಲ್ಲ ಹೋಗೋವರೆಗೂ ವಾಶ್ ಮಾಡ್ಕೋಬೇಕು. ನೋಡಿ, ಎಷ್ಟೊಂದು ಮಣ್ಣಿದೆ. ಯಾಕಂದರೆ ರೈತರು ಡೈರೆಕ್ಟಾಗಿ ತಮ್ಮ ಹೊಲಗಳಿಂದ ನಾವು ಕೊಂಡ್ಕೊಂಡಿರೋದ್ರಿಂದ ಇದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ರೀತಿ 2ರಿಂದ 3 ಸತಿ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ನಾನಿವಾಗ ನೀರೆಲ್ಲ ಬಸಿಯೋದಕ್ಕೆ ಒಂದು ಸ್ಟ್ರೈನರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಸ್ಟ್ರೈನರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಡೋದ್ರಿಂದ ಅದರಲ್ಲಿರುವಂಥ ನೀರೆಲ್ಲ ಹೊರಗಡೆ ಹೋಗುತ್ತೆ. ಓಕೆ. ನಂತರ ನಾವಿಲ್ಲಿ ಬೀಟ್ರೂಟ್ ಇದನ್ನು ನಾನು ಮುಂಚೆನೇ ಮಾಡಿಟ್ಟಿದ್ದೀನಿ. ಸೊ ಇದನ್ನು ನೀವು ಬೀಟ್ರೂಟ್ ಸ್ವಲ್ಪ ನೀವು ಅಡುಗೆಗೆ ಬಳಸಿ ನಂತರ ಅರ್ಧ ಉಳಿದಿರೋದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ನೋಡಿ ಫ್ರೆಶ್ ಆಗಿರೋದಿಲ್ಲ, ಒಂಥರ ಒಣಗಿದ ಹಾಗೆ ಆಗಿರುತ್ತೆ. ಅದೇ ನೀವು ಅರ್ಧ ಅಡುಗೆಗೆ ಬಳಸಿ ಮಿಕ್ಕಿರೋ ಅರ್ಧನ ಈ ರೀತಿ ಪೀಸ್ ಥರ ಕಟ್ ಮಾಡಿ ನೀರಲ್ಲೇ ಹಾಕಿಡೋದ್ರಿಂದ ಇದು ಇದೇ ರೀತಿ ಫ್ರೆಶ್ ಆಗಿರುತ್ತೆ. ನೀವು ಈ ನೀರನ್ನು ಒಂದು ಡಿಟಾಕ್ಸ್ ವಾಟರ್ ಥರ ಕುಡಿಯೋದಕ್ಕೂ ಯೂಸ್ ಮಾಡ್ಬೋದು ಅಥವಾ ಅಡುಗೆಗೂ ಕೂಡ ಯೂಸ್ ಮಾಡ್ಬೋದು. ನಂತರ ಕ್ಯಾರೆಟ್ ಇದನ್ನು ಕೂಡ ನಾನಿಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ಕ್ಯಾರೆಟ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನಿಲ್ಲಿ ಒಂದು ಬಾಕ್ಸಲ್ಲಿ ನೀರು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್ನ ಅದರಲ್ಲಿ ಸ್ಟೋರ್ ಮಾಡ್ತೀನಿ. ನೋಡಿ, ಈ ರೀತಿ ಕ್ಯಾರೆಟ್ ತುಂಬ ದೊಡ್ಡದಾಗಿರೋದ್ರಿಂದ ಅದರಲ್ಲಿ ನಾನು 2 ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ನೀವು ಹಾಗೆ ಹೊರಗಡೆ ಇಡೋದ್ರಿಂದ ಹೊರಗಡೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಬೇಗ ಭತ್ತದ ಹಾಗೆ ಆಗುತ್ತೆ, ಜಾಸ್ತಿ ದಿನ ಬಳಕೆ ಬರೋದಿಲ್ಲ. ಅದೇ ಈ ರೀತಿ ನೀರಲ್ಲಿ ಹಾಕಿಡೋದ್ರಿಂದ ನಿಮಗೆ 2 ವಾರ ತುಂಬಾ ಇವಾಗ ಹೇಗೆ ತಂದಿರ್ತೀರ ಹಾಗೆ ಫ್ರೆಶ್ ಆಗಿರುತ್ತೆ. ಸೊ ನಮ್ಮದು ಕ್ಯಾರೆಟ್ ಸ್ಟೋರೇಜ್ ಕೂಡ ಕಂಪ್ಲೀಟ್ ಆಯಿತು. ಈ ರೀತಿ ಸ್ಟೋರ್ ಮಾಡಿಡೋದ್ರಿಂದ ನೀವು ಯಾವಾಗ ಬೇಕು ಅವಾಗ ತೆಗೆದ್ರೂ ಅದು ತುಂಬಾ ಫ್ರೆಶ್ ಆಗಿರುತ್ತೆ. 2 ವಾರದವರೆಗೂ ನೀವು ಆರಾಮಾಗಿ ಯೂಸ್ ಮಾಡಬಹುದು. ನಂತರ ಕೊತ್ತಂಬರಿ ಇವಾಗಂತೂ ತುಂಬಾ ಕಾಸ್ಟ್ಲಿ ಆಗಿದೆ, ಅದು ಎಲ್ಲರಿಗೂ ಗೊತ್ತು. ಹೀಗಿರುವಾಗ ನಾನು ಇದನ್ನು ಕೊತ್ತಂಬರಿನ ಮೊದಲಿಗೆ ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸೋಸ್ಕೊಂಡು ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸಿಗೆ ಕೆಳಗಡೆ ಒಂದು ಟಿಶ್ಯೂ ಪೇಪರ್ನ ಹಾಕಿಡ್ತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ವಾಶ್ ಮಾಡಿ ಇಟ್ಕೊಳ್ತಾ ಇಲ್ಲ. ನಾನು ಇದನ್ನು ಅಡುಗೆ ಮಾಡುವಾಗ ನನಗೆ ಬೇಕಾದಷ್ಟು ತೊಗೊಂಡು ಆವಾಗಲೇ ವಾಶ್ ಮಾಡಿ ಅಡುಗೆಗೆ ಯೂಸ್ ಮಾಡ್ತೀನಿ. ಸೊ ಆದ್ದರಿಂದ ನಾನು ಹಾಗೆ ಒಂದು ಟಿಶ್ಯೂ ಪೇಪರ್ ಕೆಳಗಡೆ ಹಾಕಿ ಅದರ ಮೇಲೆ ಕೊತ್ತಂಬರಿನ ಸೋಸಿರುವಂಥದ್ದನ್ನು ಇಡ್ತಾ ಇದ್ದೀನಿ.
ನೋಡಿ ಈ ರೀತಿ ಚೆನ್ನಾಗಿ ಇಟ್ಟು ಮೇಲ್ಗಡೆ ಕೂಡ ಒಂದು ಟಿಶ್ಯೂ ಪೇಪರ್ನ ಹಾಕ್ತಾಯಿದ್ದೀನಿ. ಇದರಿಂದ ಅದರಲ್ಲಿ ಉಳಿದಿರುವಂಥ ನೀರಿನೇನಾದರೂ ಅಂಶ ಇದ್ದರೆ ಅದು ಈ ಟಿಶ್ಯೂ ಪೇಪರಲ್ಲಿ ಹೀರ್ಕೊಳ್ಳುತ್ತೆ ಅಂತ. ಸೊ ಈ ರೀತಿ ಸ್ಟೋರ್ ಮಾಡಿ ಇಡೋದ್ರಿಂದ ನಿಮ್ಮ ಕೊತ್ತಂಬರಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹಾಗೆ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಈ ರೀತಿ ಇಡೋದ್ರಿಂದ ನಮಗೆ ತುಂಬಾ ಅನುಕೂಲ ಇದೆ. ನಂತರ ನಾನಿಲ್ಲಿ ಆಗಲೇ ಸ್ಟೇನರಲ್ಲಿ ಹಾಕಿಟ್ಟಿರುವಂಥ ಪಾಲಕ್ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅವಶ್ಯವಿರುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ನಾನು ಇದನ್ನು ಒಂದು 3ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು 2ರಿಂದ 3 ನಿಮಿಷ ಆದಮೇಲೆ ತೆಗೆದು ನೋಡಿ ಅದನ್ನು ಚೆನ್ನಾಗಿ ಮೇಲೆ ಇರೋದನ್ನು ಕೆಳಗಡೆ ಮಾಡಬೇಕು, ಕೆಳಗಡೆ ಇರೋದನ್ನು ಮೇಲ್ಗಡೆ ಮಾಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸಿದ ನಂತರ ನಾನಿಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೌವ್ನ ಆಫ್ ಮಾಡಿದ ತಕ್ಷಣವೇ ನಾವು ಮೊದಲೇ ಒಂದು ಪಾತ್ರೆಯಲ್ಲಿ ಕೂಲ್ ನೀರನ್ನು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಪಾಲಕನ್ನು ತೆಗೆದು ಆ ಕೂಲ್ ವಾಟರ್ಗೆ ಹಾಕಬೇಕು. ಹೀಗೆ ಮಾಡೋದ್ರಿಂದ ಆ ಗ್ರೀನಿಶ್ ಹಾಗೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಅದು ಕಲರ್ ಏನೂ ಒಂದು ಸ್ವಲ್ಪನೂ ಕಡಿಮೆ ಆಗೋದಿಲ್ಲ. ಈ ರೀತಿ ಆದಮೇಲೆ ಅದನ್ನು ಕೂಲಾಗಿ ಆಗೋದಕ್ಕೆ ಬಿಡಬೇಕು. ಕೂಲಾದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗಿದೆ ಅದು. ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸ್ಗೆ ಇದನ್ನು ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಬೇಕು ಅಂದಾಗ ಚಪಾತಿಗೆ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಪಾಲಕ್ ಚಪಾತಿ ಅಂತ ಮಾಡ್ಬೋದು, ಅಥವಾ ರೈಸ್ಗೆ ಹಾಕಿ ಪಾಲಕ್ ರೈಸ್ ಅಂತಲೂ ಮಾಡ್ಬೋದು. ಇದರಿಂದ ನಿಮಗೆ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ, ಹಾಗೆ ವೆಜಿಟೇಬಲ್ಸ್ ಕೂಡ ವೇಸ್ಟ್ ಆಗೋದು ತಪ್ಪುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಮ್ಮ ಮುಂಬರುವ ಎಲ್ಲ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.